ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿನಿಂದ 10 ನಿಮಿಷದಲ್ಲಿ ಸೂಪರ್ ಕ್ರಿಸ್ಪಿ ಸ್ನ್ಯಾಕ್ಸನ್ನು ಒಂದ್ಸಲ ತಯಾರಿಸಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಅದ್ಭುತವಾಗಿರುವಂತಹ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಒಂದು ಬೌಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟನ್ನೇ ಉಪಯೋಗಿಸೋದಾದರೆ ಉಪಯೋಗಿಸಿ, ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು. ಹಾಕಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಗೆ ಮಿಕ್ಸ್ ಮಾಡಿದ ನಂತರ ಮನೆಯಲ್ಲಿ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ಕ್ರಿಸ್ಪಿ ಆಗಿರುವಂತಹ ಒಂದು ಸ್ನ್ಯಾಕ್ಸನ್ನು ಖಂಡಿತ ಒಮ್ಮೆ ಇದನ್ನು ತಯಾರಿಸಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಅಷ್ಟು ಅದ್ಭುತವಾಗಿರುತ್ತೆ. ಈಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಇದೇ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಓಕೆ, ಸೊ ಕಲಸಿ ಇದನ್ನು ಒಂದು 2 ನಿಮಿಷ ನಾವು ಹಾಗೆ ಒಂದು 5 ನಿಮಿಷ ಇದನ್ನು ನಮಗೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ನಾನು ಒಂದು ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಅದಾದ ನಂತರ ಇಲ್ಲಿ ನಾನು 2 ಆಲೂಗೆಡ್ಡೆ ಹಾಗೆ ಸ್ವಲ್ಪ ಬಟಾಣಿಯನ್ನು ಬೇಯಿಸಿ ತಗೊಂಡಿದ್ದೀನಿ. ನೋಡ್ಬೋದು ನೀವು ಬೇಯಿಸಿರೋಂತಹ ಬಟಾಣಿ ಮತ್ತು ಆಲೂಗೆಡ್ಡೆಯ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ ಈ ಸ್ವೀಟ್ ಅಂತೂ. ಈ ಸ್ನ್ಯಾಕ್ಸ್ ಅಂತೂ ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದೇ ಇಲ್ಲ. ಸೊ ಈಗ ಆಲೂಗೆಡ್ಡೆಯನ್ನು ಸಿಪ್ಪೆ ಕ್ಲೀನ್ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡು ನಂತರ ಒಂದು ಪ್ಯಾನಿಗೆ ಈ ಒಂದು 2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಳಿ. ಸೊ ಈಗ ಎಣ್ಣೆ ಹಾಕಿದ ನಂತರ ಸ್ವಲ್ಪ ನಾನಿಲ್ಲಿ ಒಂದು ಮೆಣಸಿನ್ಕಾಯಿನ ಚಚ್ಚಿ ಅದನ್ನು ಹಾಕ್ಕೊಂಡಿದ್ದೀನಿ, ಅದರ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅಡುಗೆ ಅರಿಶಿಣ ಸ್ವಲ್ಪ ಹಾಕ್ಕೊಂಡ ನಂತರ ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಅದಾದ ನಂತರ ಸ್ವಲ್ಪ ನೋಡ್ಬೋದು ಇಲ್ಲಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲವನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಬೇಯಿಸಿರೋಂಥ ಆಲೂಗೆಡ್ಡೆ ಇದೆಯಲ್ಲ ಅದನ್ನು ಇವಾಗ ಕೈಯಲ್ಲಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟೇ ನೀವು ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು ಬೇಕು ಅಂತಂದರೆ. ಇಲ್ಲ ಅನ್ನೋದಾದರೆ ಈ ರೀತಿಯಾಗಿ ಕೂಡ ನೀವು ಆಗಲೇ ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ತುರಿದು ಹಾಕ್ಕೊಳ್ತೀವಿ ಅಂದರೆ ತುರಿದು ಕೂಡ ಹಾಕ್ಕೊಳ್ಬೋದು. ನಂತರ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಟಾಣಿ ಮತ್ತು ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಮಿಕ್ಸ್ ಮಾಡ್ತಾ ನೀಟಾಗಿ ಮ್ಯಾಶ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನೇನು ಅದನ್ನು ಬಟಾಣಿಯನ್ನು ಕೂಡ ಮ್ಯಾಶ್ ಮಾಡಿಲ್ಲ. ನೋಡ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ. ಈ ರೀತಿಯಾಗಿ ಆದರೆ ಸಾಕು, ಕರೆಕ್ಟಾಗಿ ಆಗಿದೆ. ಸೊ ಇದನ್ನು ಚೆನ್ನಾಗಿ ಮಸಾಲೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡ್ಬೋದು ನೀವು ಕೂಡ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಇದ್ದರೆ ಸಾಕು ನಮಗೆ ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಕೊಳ್ಳೋದಕ್ಕೆ. ಸೊ ಇದು ರೆಡಿ ಆಗಿದೆ. ಇದನ್ನು ಒಂದು ಸೈಡು ನಾವು ಇಟ್ಬಿಡೋಣ. ಅದಾದ ನಂತರ ಇಲ್ಲಿ ನೋಡ್ಬೋದು ಹಿಟ್ಟನ್ನು ಕಲಸಿ ಇಟ್ಟಿದ್ವಲ್ಲ, ಆ ಹಿಟ್ಟನ್ನು ಕೂಡ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಆಗಿದೆ. ಒಂದು 10 ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಟಿದ್ದೆ ನಾನು. ಅದಾದ ನಂತರ ನೀವು ಈ ರೀತಿಯಾಗಿ ಸ್ನ್ಯಾಕ್ಸನ್ನು ಮಾಡ್ಕೋಬೋದು. ಚಪಾತಿ ಹಿಟ್ಟಾಗಿ ಕಲಸಿರ್ತೀರಲ್ಲ, ಹಿಟ್ಟೇನಾದರೂ ಉಳಿದಿದ್ರೆ ಈ ರೀತಿಯಾಗಿ ಸ್ನ್ಯಾಕ್ಸು ಸಂಜೆ ಹೊತ್ತು ಮಾಡಿ ಮಕ್ಕಳಿಗೆ ಕೊಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ನೋಡ್ಬೋದು ಇಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಿಟ್ಟನ್ನು ಚಪಾತಿ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಹಿಟ್ಟನ್ನು ತೊಗೊಳ್ಳಿ. ಹಿಟ್ಟನ್ನು ತೊಗೊಂಡ ನಂತರ ಈಗ ಚಪಾತಿಯನ್ನು ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೀವ್ಯಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವಾಗ ನೋಡ್ಬೋದು 5 ಚಪಾತಿಯನ್ನು ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬೌಲಿಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಅಕ್ಕಿ ಹಿಟ್ಟು ಅಥವಾ ಮೈದಾ ಬಳಸ್ತೀವಿ ಅಂದರೆ ಮೈದಾ ಹಿಟ್ಟು ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಅಕ್ಕಿ ಹಿಟ್ಟು ಅಥವಾ ಮೈದಾ ಯಾವುದನ್ನಾದರೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಥವಾ ಅಕ್ಕಿ ಹಿಟ್ಟು ಮೈದಾ ಇಲ್ಲ ಕಾರ್ನ್ಫ್ಲೋರ್ ಇದೆ ಅಂದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಸೊ ನಾನಿಲ್ಲಿ ಹಾಕಿರೋವಂಥದ್ದು 2 ಸ್ಪೂನ್ ತುಪ್ಪ, 2 ಸ್ಪೂನ್ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಹಾಕಿದ ನಂತರ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡಿ ಇದನ್ನು ಒಂದು ಸೈಡು ನಾನು ತೆಗೆದಿಟ್ಕೊಳ್ತೀನಿ. ಈಗ ನಾವು ಚಪಾತಿಯನ್ನು ಮಾಡ್ಕೊಳ್ಳೋಣ. 5 ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. 5 ಚಪಾತಿ ಕೂಡ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ. ತೀರಾ ದಪ್ಪಗೆ ಮಾಡ್ಕೊಬೇಡಿ, ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿದ್ದರೆ ಸಾಕು ನಮಗೆ. ಈ ರೀತಿಯಾಗಿ ನಾವು ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀವಿ. ಸೊ ನೀಟಾಗಿ ಲಟ್ಸಾಗಿದೆ, ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಎಷ್ಟು ದಪ್ಪ ಇದೆ ಅಂತ ತೋರಿಸ್ತೀನಿ. ಇಷ್ಟು ತೆಳುವಾಗಿದ್ದರೆ ಸಾಕು, ತೀರ ದಪ್ಪ ಬೇಡ ನಮಗೆ. ಈ ರೀತಿಯಾಗಿ 5 ಚಪಾತಿಯನ್ನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಈಗ ಒಂದು ಚಪಾತಿಗೆ ನಾವು ಫಸ್ಟಿಗೆ ಒಂದು ಚಪಾತಿಯನ್ನು ಹಾಕೊಂಡ ನಂತರ ಈಗ ಏನು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋ ಅಂಥದ್ದು ಮಿಶ್ರಣ ಇದೆಯಲ್ಲ, ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ ಒಂದು ಚಪಾತಿ ಮೇಲೆ. ಹಾಕಿದ ನಂತರ ಈಗ ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಇವಾಗ ಇದರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕ್ಕೊಳ್ಬೇಕು. ಹೀಗೆ ನಾವು ಮಾಡಿಕೊಂಡ್ರೆ ನಮಗೆ ಲೇಯರ್ ಆಗಿರುವಂತಹ ಕ್ರಿಸ್ಪಿ ಆಗಿರುವಂಥ ಒಂದು ಸೂಪರ್ ಕ್ರಿಸ್ಪಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಸೊ ಈಗ ಇನ್ನೊಂದು ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಪಾತಿಯನ್ನು ಹಾಕಿದ ನಂತರ ಮತ್ತೆ ಇದ್ರ ಮೇಲೆ ನಾವು ಅಕ್ಕಿ ಹಿಟ್ಟಿನ ಮಿಶ್ರಣ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ಮತ್ತೆ ಹಾಕ್ಕೊಂಡ ನಂತರ ಮತ್ತೆ ಇದನ್ನು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸ್ವಲ್ಪ ಉದುರಿಸಿ ಸಾಕು. ಅದಾದ ನಂತರ ಮತ್ತೆ ಇನ್ನೊಂದು ಚಪಾತಿಯನ್ನು ಹಾಕ್ಕೊಂಡಿದ್ದೀನಿ. ಇದೇ ರೀತಿ 5 ಚಪಾತಿಯನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. 5 ಚಪಾತಿಯನ್ನು ಒಂದ್ರ ಮೇಲೆ ಒಂದು ಹಾಕಿ ನಾನು ರೆಡಿ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ತೀರ ದಪ್ಪ ಬೇಡ, ತೆಳ್ಳಗೆ ಲಟ್ಟಿಸಿ. ಆದರೆ ಮಧ್ಯಭಾಗದಲ್ಲಿ ಲಟ್ಟಿಸಿ, ಸೈಡಲ್ಲೆಲ್ಲ ಎಡ್ಜಸಲ್ಲೆಲ್ಲ ಲಟ್ಸೋಕ್ಕೆ ಹೋಗಬೇಡಿ. ಅದಾದ ನಂತರ ನೋಡ್ಬೋದು ಈ ರೀತಿ ಸೈಡಲ್ಲಿರೋ ಅಂಥದ್ದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಒಂದು ಶೇಪಾಗಿ ರೆಡಿ ಮಾಡ್ಕೊಂಡ ನಂತರ ಇವಾಗ ನಾವು ಎಷ್ಟು ಭಾಗ ಬೇಕು ನಮಗೆ ನೋಡಿಕೊಂಡು ಎಷ್ಟೆಷ್ಟು ಬೇಕಾಗುತ್ತೆ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡ ನಂತರ ಇವಾಗ ಹೀಗೆ ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿಯಾಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು. ಸೊ ಚಿಕ್ಕದಾಗಿರುವಂಥ ಒಂದು ಆಲೂ ಪಫ್ ರೆಸಿಪಿ ಅಂತನಾದರೂ ಹೇಳ್ಬೋದು, ಪಫ್ಸ್ ರೆಸಿಪಿ ಆದರೂ ಹೇಳ್ಬೋದು, ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಂತನಾದರೂ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿ ಅಂತೂ. ಸೊ ಈಗ ಫಸ್ಟಿಗೆ ನಾವು ಮಾಡಿರುವಂತಹ ಸ್ಟಫಿಂಗ್ ಇದೆಯಲ್ಲ ಅದನ್ನು ಇವಾಗ ಇದನ್ನು ನಾನು ಎಲ್ಲದಕ್ಕೂ ಕೂಡ ಒಂದೊಂದು ಸ್ಪೂನ್ ಹಾಕಿ ಅದನ್ನು ಇಟ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಎಡ್ಜಸ್ಸಲ್ಲಿ ನಾವು ಅಕ್ಕಿ ಹಿಟ್ಟಿನ ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವಾಗ ನಾನು ಹಚ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದನ್ನು ನಾವು ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಮಾಡ್ಕೊಂಡ ನಂತರ ಹೀಗೆ ಕ್ಲೋಸ್ ಮಾಡ್ಕೋಬೇಕು. ಸೊ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಸಲ ಇದನ್ನು ನೋಡ್ಕೊಳ್ಳಿ, ನೀಟಾಗಿ ನೋಡಿಕೊಂಡ್ರೆ ಸಾಕಾಗುತ್ತೆ. ಹೀಗೆ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿದ ನಂತರ ಇವಾಗ ನಾವು ಎಲ್ಲದನ್ನು ಫಸ್ಟಿಗೆ ಹೀಗೆ ರೆಡಿ ಮಾಡಿಕೊಂಡು ಒಂದು ತವ ನಾನು ಇಟ್ಕೊಳ್ತೀನಿ, ಒಂದು ತಟ್ಟೆಗೆ ಇಟ್ಕೊಂಡ ನಂತರ ಇವಾಗ ಎಣ್ಣೆಯನ್ನು ಕಾಯೋದಕ್ಕೆ ಆಲ್ರೆಡಿ ನಾನು ಎಣ್ಣೆ ಇಟ್ಟಿದ್ದೀನಿ. ಸೊ ಮೀಡಿಯಮಾಗಿ ಕಾದಿರಬೇಕು, ತೀರಾ ಕಾದಿರಬಾರ್ದು. ಮೀಡಿಯಮ್ ಅಂದರೆ ಸ್ವಲ್ಪ ಬೆಚ್ಚಗಿರಬೇಕು. ಅವಾಗಿನ್ನೂ ಎಣ್ಣೆ ಇಟ್ಟು ಒಂದು 2 ನಿಮಿಷ ಆಗಿರಬೇಕಷ್ಟೇ, ಅದು ತೀರಾ ಕಾದಿರಬಾರ್ದು. ಆ ರೀತಿಯಾಗಿ ನೀವು ಕಾಯಿಸಿ ಇರುವಂಥ ಎಣ್ಣೆಗೆ ಈ ಒಂದು ಮಿಶ್ರಣನ ಹಾಕ್ಕೊಳ್ಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಎಣ್ಣೆ ನೋಡ್ಬೋದು ಎಷ್ಟು ಕಾದಿದೆ ಅಂತ. ಒಂದು ಉಗುರು ಬೆಚ್ಚಿಗೆ ಕಾದಿರೋ ಅಂಥ ಒಂದು ಎಣ್ಣೆಗೆ ಈಗ ಸ್ನ್ಯಾಕ್ಸನ್ನು ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಎಣ್ಣೆ ಇದ್ದಾಗ ನೀವು ಸ್ನ್ಯಾಕ್ಸನ್ನು ಹಾಕ್ಕೊಳ್ಳೋದ್ರಿಂದ ಸ್ನ್ಯಾಕ್ಸು ಒಳ್ಳೆ ಕಲರ್ ಬರುತ್ತೆ, ಆಯಿತಾ. ಸ್ವೀಟ್ ಆಗಲಿ ನೀವು ಸ್ನ್ಯಾಕ್ಸ್ ಆಗಲಿ ನಾನು ವಿಡಿಯೋದ ಮಾಡಿದಾಗಲೆಲ್ಲ ಹೇಳ್ತಾ ಇರ್ತೀನಿ, ಎಣ್ಣೆ ಯಾವ ಒಂದು ಸ್ನ್ಯಾಕ್ಸ್ ಅಥವಾ ಸ್ವೀಟ್ಸು ಎಣ್ಣೆ ಕಾದ್ಮೇಲೆ ಹಾಕಬೇಕು ಅಥವಾ ಕಾಯೋಕ್ಕಿಂತ ಮುಂಚೆ ಹಾಕಬೇಕು ಅಂತ ನಾನು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ತೀನಿ. ಖಂಡಿತ ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ತಯಾರಿಸ್ಕೊಳ್ಳಿ. ಸೂಪರ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ತುಂಬ ಅದ್ಭುತವಾಗಿರುತ್ತೆ ರುಚಿ ಮಾತ್ರ. ಸೊ ನೀವು ಕೂಡ ಮನೆಯಲ್ಲಿ ಈ ಒಂದು ಚಿಕ್ಕದಾಗಿರುವಂತಹ ಪುಟಾಣಿ ಆಗಿರುವಂತಹ ಒಂದು ಆಲೂ ಪಪ್ಪನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗಿತ್ತು ಅಂತ ತಿಳಿಸಿ. ಎರಡೂ ಕಡೆ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಹಾಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಈ ರೀತಿಯಾಗಿ ಆದ ನಂತರ ಆಗಿರೋ ಅಂಥದ್ದನ್ನು ಒಂದು ಟಿಶ್ಯೂ ಪೇಪರ್ಗೆ ನಾನು ತೆಗೆದಿಟ್ಕೊಳ್ತೀನಿ. ಸೊ ಇದಾಗಿದೆ ಆಲ್ಮೋಸ್ಟು. ಸೊ ಇದನ್ನು ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ಆಗಿರುವಂಥ ಸ್ನ್ಯಾಕ್ಸನ್ನು ನಾವು ತೆಗೆದಿಟ್ಟು ಮತ್ತೊಂದು ಬ್ಯಾಚ್ ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಸೊ ಈಗ ಆಗಿರೋವಂಥದ್ದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡ್ಬೋದು ಎಷ್ಟು ರುಚಿಯಾಗಿರುವಂಥ ಈಸಿಯಾಗಿರುವಂಥ ಸ್ನ್ಯಾಕ್ಸ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಈ ರೀತಿಯಾಗಿರುವಂಥ ಗೋಧಿ ಹಿಟ್ಟಿನ ಸ್ನ್ಯಾಕ್ಸನ್ನು ತಯಾರಿಸಿ ಹೇಗಿತ್ತು ಅಂತ
ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.